ದಾವೀದನು ಸಾಯುವವರೆಗೂ ಆ ರಾತ್ರಿ ಸ್ವಲ್ಪ ಹೊತ್ತಿನ ಸುಖಕ್ಕೋಸ್ಕರ ಮಾಡಿರುವ ಪಾಪ ಅವನು ಸಾಯುವವರೆಗೂ ಅವನನ್ನು ಕಾಡಿತು. ಪ್ರಿಯರೇ, ಪಶ್ಚಾತ್ತಾಪ ಪಡಲಿಲ್ಲವೋ? ಪಶ್ಚಾತ್ತಾಪ ಪಟ್ಟಿದ್ದ, ಆದರೆ ಅದರ ಪ್ರತಿಫಲದಿಂದ ಮಾತ್ರ ತಪ್ಪಿಸಿಕೊಳ್ಳಲಿಕ್ಕಾಗಲಿಲ್ಲ. ಹೇಳಿ ಸಹೋದರ ಸಹೋದರಿಯರೇ, ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ, ಸ್ವಲ್ಪ ಹೊತ್ತಿನ ಆನಂದಕ್ಕೋಸ್ಕರ, ಆ ಸ್ವಲ್ಪ ಹೊತ್ತಿನ ಕಿಕ್ಕಿಗೋಸ್ಕರ, ಆ ಮತ್ತಿಗೋಸ್ಕರ, ಆ ಇಂಜೆಕ್ಷನ್, ಆ ಡ್ರಗ್ಸ್, ಆ ಸಾರಾಯಿ, ಆ ಪಾಪಿಷ್ಟ ಸ್ನೇಹ, ವ್ಯಭಿಚಾರ ಬೇಕಂತೀರಾ? ಒಂದು ಸಾರಿ ಆಲೋಚಿಸಿ. ಅದು ನಿಮಗೆ ಸುಖ ಇಲ್ಲದಂತೆ ಮಾಡುತ್ತೆ, ನಿಮ್ಮ ಶರೀರದಲ್ಲಿ ಆರೋಗ್ಯ ಇಲ್ಲದಂತೆ ಮಾಡುತ್ತೆ, ನೀವು ಸಂಪಾದಿಸುವ ಸಂಪಾದನೆ ನೀವು ನಿಮ್ಮ ಹೆಂಡತಿ ಮಕ್ಕಳು ಅನುಭವಿಸಲಾರದಂತೆ ಮಾಡುತ್ತೆ, ನಿಮಗೆ ಪರಿಶುದ್ಧತೆ ಇಲ್ಲದಂತೆ ಮಾಡುತ್ತೆ, ಪ್ರಶಾಂತತೆ ಇಲ್ಲದಂತೆ ಮಾಡುತ್ತೆ, ನಿದ್ರೆ ಇಲ್ಲದಂತೆ ಮಾಡುತ್ತೆ, ನೆಮ್ಮದಿ ಇಲ್ಲದಂತೆ ಮಾಡುತ್ತೆ, ನಿಮ್ಮ ಕುಟುಂಬದಲ್ಲಿರುವ ನಿಮ್ಮ ಹೆಂಡತಿಯೊಂದಿಗೆ ಮಕ್ಕಳೊಂದಿಗೆ ಸರಿಯಾದ ಸಂಬಂಧ ಇಲ್ಲದಂತೆ ಮಾಡುತ್ತೆ, ಸೊಸೈಟಿಯಲ್ಲಿ ನಿಮಗೆ ಬೆಲೆ ಇಲ್ಲದಂತೆ ಮಾಡುತ್ತೆ, ಉದ್ಯೋಗ ಮಾಡಲು ಮನಸ್ಸಿಲ್ಲದಂತೆ ಮಾಡುತ್ತೆ, ಕಣ್ಣಿಗೆ ನಿದ್ರೆ ಇಲ್ಲದಂತೆ ಮಾಡುತ್ತೆ, ಹೊತ್ತು ಹೊತ್ತಿಗೆ ಊಟ ಮಾಡಲಾರದಂತೆ ಮಾಡುತ್ತೆ. ಬೈಬಲ್ ಹೇಳುತ್ತದೆ, ಕುಡುಕರು, ಅಲೆಮಾರಿಗಳು ದರಿದ್ರರಾಗುತ್ತಾರೆಂದು. ಈ ದಿನ ನಿಮಗಿರುವ ದರಿದ್ರತೆಗೆ ಪ್ರಧಾನ ಕಾರಣ ಇಷ್ಟ ಬಂದಂತೆ ಜೀವಿಸುವ ಜೀವಿತ ಆಗಿದೆ. ಹಾಗೆ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಬರ್ತಿರೋದ್ರಿಂದಲೇ ಈ ದಿನ ನೀವು ದಿನೇ ದಿನೇ ದರಿದ್ರರಾಗ್ತಿದ್ದೀರಿ. ದಿನೇ ದಿನೇ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕೂಡ ಅಡಗಿಸಲ್ಪಡ್ತಿದೆ. ಆರ್ಥಿಕವಾಗಿ ಕುಂಠಿತರಾಗ್ತಿದ್ದೀರಿ, ಆರೋಗ್ಯದ ವಿಷಯದಲ್ಲಿ ಒದ್ದಾಡುತ್ತಾ ಇದ್ದೀರಿ, ಎಲ್ಲರ ನಡುವೆ ಹಾಸ್ಯಗೆ ಗುರಿಯಾಗ್ತಿದ್ದೀರಿ, ಕನಿಷ್ಠ ಕುಟುಂಬ ಪೋಷಿಸಿಕೊಳ್ಳಲಾರದಂತಹ ದಿಕ್ಕಿಲ್ಲದವನಾಗಿ ಉಳ್ಕೊಳ್ತಾ ಇದ್ದೀರಿ. ಅದಕ್ಕೆ ಕಾರಣ ಗೊತ್ತಾ? ನಿಮ್ಮ ಇಷ್ಟ ಬಂದಂತಹ ಜೀವಿತ. ದೇವರನ್ನು ತಳ್ಳಿ ಹಾಕಿ, ದೇವರ ಸನ್ನಿಧಿಯನ್ನು ತಳ್ಳಿ ಹಾಕಿ, ದೇವರ ಪ್ರೀತಿಯನ್ನು ತಳ್ಳಿ ಹಾಕಿ, ಲೋಕ ಕೊಡುವಂತಹ ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಓಡಿ ಹೋದ್ರಿ. ಆದರೆ ಈ ದಿನ ಅನಾಥರಾಗಿ ಉಳ್ಕೊಂಡ್ರಿ. ತಿಂಗಳ ಕೊನೆ ಬರೋಷ್ಟೊತ್ತಿಗೆ ಬೇಡಿಕೊಳ್ಳುವವನಾಗಿ ಉಳ್ಕೊಂಡಿದ್ದೀರಿ. 1,000 ರೂಪಾಯಿ ಕೊಡುವೀರಾ? 500 ಕೊಡುವೀರಾ? 2,000 ಕೈ ಕಡ ಕೊಡುವೀರಾ ಎಂದು ಹೀಗೆ ಬೇಡಿಕೊಳ್ಳುವವರಾಗಿ ಉಳ್ಕೊಳ್ತಿದ್ದೀರಿ. ಎಲ್ಲರ ಮಧ್ಯದಲ್ಲಿ ಅವಮಾನವನ್ನು ಎದುರಿಸುತ್ತಾ ಇದ್ದೀರಿ. ದೇವ್ರು ಕೇಳ್ತಾರೆ, ಯಾಕೆ ಬೇಕಿತ್ತು ಈ ಕರ್ಮ ನಿನಗೆ? ಯಾಕೆ ಬೇಕಿತ್ತು ನಿನಗೆ ಈ ಕರ್ಮ? ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರಾಗಿರುವ ನಾನೇ ನಿನ್ನನ್ನು ಪ್ರೀತಿಸ್ತಿದ್ದೇನೆ, ನಿನ್ನನ್ನು ನನ್ನ ಮಗನನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ. ನಿನ್ನನ್ನು ನನ್ನ ಮಗನನ್ನಾಗಿ ಮಾಡಿಕೊಂಡು ನನಗಿರುವ ಸಮಸ್ತವನ್ನು ನಿನಗೆ ಕೊಡಬೇಕೆಂದು ಬಯಸಿದರೆ ಏನಿದು ನಿನ್ನ ದೌರ್ಭಾಗ್ಯ? ಯಾಕೆ ಬೇಕು ಈ ದಿಕ್ಕಿಲ್ಲದ ಜೀವಿತ? ಹೇಳು ಸಹೋದರ ಸಹೋದರಿ, ದೇವರು ನಿಮ್ಮೊಂದಿಗೆಯೇ ಮಾತಾಡ್ತಿದ್ದಾರೆ. ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾದ ದೇವರ ಮಗನಾಗಿ, ದೇವರ ಮಗಳಾಗಿ ಇರುವಂತಹ ಭಾಗ್ಯ ದೇವರು ಉಚಿತವಾಗಿ ನಿಮಗೆ ಅನುಗ್ರಹಿಸುತ್ತಾ ಇದ್ರೆ ದೌರ್ಭಾಗ್ಯರಾಗಿ ನೀವು ಜೀವಿಸುವುದು ಅವಶ್ಯಕತೆ ಇದೆ ಅಂತೀರಾ? ಒಂದು ದಿನ ಒಬ್ಬ ತಂದೆ ತನ್ನ ಮಗನಿಗೆ ಬಹಳವಾಗಿ ಪ್ರೀತಿಸ್ತಾನೆ. ಆದರೆ ಆ ಮಗನೇನೋ ಪಾಪವನ್ನೇ ಪ್ರೀತಿಸ್ತಾನೆ, ಪಾಪಿಷ್ಟ ಕಾರ್ಯಗಳನ್ನೇ ಪ್ರೀತಿಸ್ತಾನೆ, ಪಾಪಿಷ್ಟ ಚಟಗಳನ್ನೇ ಪ್ರೀತಿಸ್ತಾನೆ, ಪಾಪ ಬಹಳವಾಗಿ ಮಾಡಲ್ಪಡುವ ಪ್ರಾಂತ್ಯವನ್ನೇ ಪ್ರೀತಿಸ್ತಾನೆ, ಪಾಪವನ್ನು ಹೆಚ್ಚಿಸುವಂತಹ, ಪೋಷಿಸುವಂತಹ, ಹಂಚುವಂತಹ ಪ್ರಜೆಗಳನ್ನೇ ಪ್ರೀತಿಸ್ತಾನೆ. ಕೊನೆಗೆ ಏನಾಯ್ತು? ತಂದೆಯನ್ನು ಬಿಟ್ಟು ದೂರ ಓಡಿ ಹೋಗ್ತಾನೆ. ಆದರೆ ಆ ತಂದೆ ಆ ಮಗನನ್ನು ಹುಡುಕುತ್ತಾ 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 ತಿರುಗಾಡಿದ. ಒಂದು ದಿನ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಹುಡುಗನು, ಸ್ಟೇಷನ್ಗೆ ಒಂದು ರೈಲು ಬಂದು ನಿಂತಾಗ ಭಿಕ್ಷೆ ಬೇಡುತ್ತಾ ಇದ್ದ. ಟ್ರೈನ್ನಿಂದ ಕೆಳಗಿಳಿದವರಿಗೆ ಭಿಕ್ಷೆ ಬೇಡ್ತಾ ಇದ್ದಾರೆ, ಟ್ರೈನ್ಗಾಗಿ ಕಾದಿರುವವರಿಗೆ ಭಿಕ್ಷೆ ಬೇಡ್ತಿದ್ದ. ಯಾರು ಊಟ ಮಾಡಿ 1 ವಾರವಾಯ್ತು, 1 ರೂಪಾಯಿ ಕೊಡುವೀರಾ? ದಯಮಾಡಿ 1 ರೂಪಾಯಿ ಕೊಡುವೀರಾ? ಉದ್ದವಾಗಿ ಬೆಳೆದ ಗಡ್ಡಗಳಿದ್ವು, ಬತ್ತಿ ಹೋದ ಶರೀರವಾಗಿತ್ತು. 1 ರೂಪಾಯಿ ಕೊಡುವೀರಾ? 1 ರೂಪಾಯಿ ಕೊಡುವೀರಾ ಎಂದು ಕೇಳ್ತಿದ್ದ. ಎಂದು ಹೀಗೆ ಭಿಕ್ಷೆ ಬೇಡ್ತಾ ಇರುವಾಗ ಅಲ್ಲಿ ಒಬ್ಬ ಮುದುಕ ಕೂತಿದ್ದ. ಆ ಮುದುಕನ ಬಳಿಗೂ ಕೂಡ ಹೋಗಿ, ಸಾರ್, ನಾನು ಊಟ ಮಾಡಿ 1 ವಾರ ಆಗಿದೆ, ಹಸುವೆಯಿಂದ ಬಳಲುತ್ತಾ ಇದ್ದೇನೆ, 1 ರೂಪಾಯಿ ಕೊಡುವೀರಾ ಎಂದು ಕೇಳ್ತಿರುವ ಸಮಯದಲ್ಲಿ ಅಲ್ಲಿ ಕೂತಿರುವ ಮುದುಕನು ಮೆಲ್ಲಗೆ ನೋಡುತ್ತಾನೆ. ತನ್ನ ಮುಂದೆ ಇರುವ ವ್ಯಕ್ತಿಯನ್ನು ಗುರುತಿಸ್ಲಿಕ್ಕಾಗಲಿಲ್ಲ, ಆದರೆ ಆ ಸ್ವರವನ್ನು ಮಾತ್ರ ಗುರುತಿಸಿದ. ಆ ಸ್ವರ ಬೇರೆ ಯಾರದ್ದೂ ಅಲ್ಲ, ತಾನು ಬಹಳವಾಗಿ ಪ್ರೀತಿಸುತ್ತಿರುವ ತನ್ನ ಸ್ವಂತ ಮಗನದಾಗಿತ್ತು. ಭಿಕ್ಷೆ ಬೇಡುತ್ತಿರುವ ಆ ಮಗನನ್ನು ತಕ್ಷಣವೇ ಅಪ್ಪಿಕೊಳ್ಳುತ್ತಾನೆ. ಆ ಹುಡುಗನಿಗೇನೂ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಅವನ ಮುಂದೆ ಇರುವ ಈ ತಂದೆಯ ಗಡ್ಡ ಕೂಡ ಬೆಳೆದಿದ್ವು, ಉದ್ದವಾದ ಕೂದಲು ಬೆಳೆದಿದ್ವು, ಪೂರ್ತಿ ಕೊಳೆಯಿಂದ ಕೂಡಿರುವ ಕೂದಲು ಗಡ್ಡ ಇದ್ವು. ಯಾಕೆ ಗೊತ್ತಾ? ರಾಜನಂತಿರಬೇಕಾದ ಆ ತಂದೆ ಯಾವ ದಿನ ತನ್ನ ಮಗನು ಮನೆ ಬಿಟ್ಟು ಹೋದನೋ ಆ ದಿನದಿಂದಲೂ ತಾನು ಕೂಡ ತನ್ನ ಮಗನನ್ನೇ ಹುಡುಕಾಡುತ್ತಾ ತಿರುಗಾಡಿದ. ಆ ತಂದೆ ಮಗನಿಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳ್ತಾನೆ, ಮಗನೇ,
ನೀನು ರಾಜನ ಮಗನಾಗಿದ್ದಿ, ರಾಜಕುಮಾರನಾಗಿದ್ದಿ. ನಿನಗ್ಯಾಕೆ ಈ ಭಿಕ್ಷೆ ಬೇಡಬೇಕಾದ ಕರ್ಮ ಬಂತು ಮಗನೇ? ಹೇಳಿ ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಈ ವಾಸ್ತವವನ್ನು, ಈ ಸತ್ಯವನ್ನು ಮರೆತು ಹೋಗಿದ್ದಾರೆ. ದೇವರು ಯಾವ ದಿನ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೋ ಆ ದಿನ ನಮ್ಮೆಲ್ಲರಿಗೂ ಒಂದು ಮಾತು ಹೇಳಿದ್ದಾರೆ. ಏನೆಂದು ಗೊತ್ತಾ? ಯಾರ್ಯಾರು ನನ್ನ ಮಗನಲ್ಲಿ ನಂಬಿಕೆ ಇಡುತ್ತಾರೋ ಅವರೆಲ್ಲರನ್ನೂ ಕೂಡ ನನ್ನ ಮಕ್ಕಳನ್ನಾಗಿ ಅಂಗೀಕರಿಸುತ್ತೇನೆ ಎಂದು ದೇವರು ಮಾತು ಕೊಟ್ಟಿದ್ದಾರೆ. ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರನ್ನೂ ದೇವರು ತನ್ನ ಮಗನನ್ನಾಗಿ, ತನ್ನ ಮಗಳನ್ನಾಗಿ ಅಂಗೀಕರಿಸುತ್ತೇನೆ ಅಂದಿದ್ದಾರೆ. ದಯವಿಟ್ಟು ಗಮನಿಸಿರಿ, ಕ್ರಿಸ್ತನನ್ನು ನಂಬುವಂತಹ ಪ್ರತಿಯೊಬ್ಬರೂ ದೇವರ ಕುಟುಂಬದಲ್ಲಿ ಸದಸ್ಯರಾಗಿದ್ದಾರೆ. ನಿಮಗೆ ಅರ್ಥ ಆಗ್ತಿದೆಯಾ? ಕ್ರಿಸ್ತನನ್ನು ನಂಬುವಂತಹ, ಕ್ರಿಸ್ತನನ್ನು ಅಂಗೀಕರಿಸುವಂತಹ ಪ್ರತಿಯೊಬ್ಬರನ್ನು ಪ್ರಪಂಚವನ್ನೇ ಸೃಷ್ಟಿಸಿ ಪರಿಪಾಲಿಸುವಂತಹ ದೇವರೇ ಹೇಳ್ತಾರೆ, ಅಂಥವರನ್ನು ನನ್ನ ಮಗನನ್ನಾಗಿ ತೆಗೆದುಕೊಳ್ತೇನೆಂದು, ಅಂಥವಳನ್ನು ನನ್ನ ಮಗಳನ್ನಾಗಿ ತೆಗೆದುಕೊಳ್ತೇನೆಂದು. ನಾನು ಎಲ್ಲಿ ವಾಸಿಸುತ್ತಾ ಇದ್ದೇನೋ ಅದೇ ನನ್ನ ಮನೆಯಲ್ಲಿ ಯುಗಯುಗಗಳವರೆಗೂ ಅವರು ನಿವಾಸಿಸುವಂತೆ ಮಾಡುತ್ತೇನೆ. ಅದಕ್ಕೆ ನಾವು ಪರಲೋಕ ಅನ್ನುತ್ತೇವೆ. ಪರಲೋಕ ಅಂದರೆ ಪರಮ ತಂದೆ ನಿವಾಸಿಸುವಂತಹ ಲೋಕ. ಅವರು ತಮ್ಮ ಯಾತ್ರೆಯನ್ನು ಮುಗಿಸಿದ ನಂತರ, ತಮ್ಮ ಜೀವಿತ ಯಾತ್ರೆಯನ್ನು ಮುಗಿಸಿದ ನಂತರ ಅಂಥವರನ್ನು ನಾನು ನನ್ನ ರಾಜ್ಯದೊಳಗೆ ಆಹ್ವಾನಿಸುತ್ತೇನೆ ಅನ್ನುತ್ತಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯ ದಾರಿ ತಪ್ಪಿ ಹೋದ ಮಗನು ಕಿರಿಯ ಮಗನಾಗಿದ್ದನು. ಆದರೆ ಹಾಗೆ ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದ. ಅವರು ಪ್ರಾರ್ಥನೆ ಮಾಡ್ತಿರೋದ್ರಿಂದ, ಪಶ್ಚಾತ್ತಾಪ ಪಡ್ತಿರೋದ್ರಿಂದ ನೀವು ಕ್ಷಮಿಸಿರೆಂದು, ಕನಿಕರಿಸಿರೆಂದು. ದಾರಿ ತಪ್ಪಿ ಹೋದ ಕಿರಿಮಗನಂತೆ ಯಾರಾದರೂ ಇಲ್ಲಿಯವರೆಗೂ ಇಷ್ಟಾನುಸಾರವಾಗಿ ಜೀವಿಸಿ ದೇವರೇ ನಿಮ್ಮ ಕ್ಷಮಾಪಣೆ ಕೋರಿಕೊಂಡು ತಿರುಗಿ ಮನೆಗೆ ಬಂದು, ದೇವರೇ ನಿನ್ನ ಮಗನಾಗಿರುವುದಕ್ಕೆ ಯೋಗ್ಯನಲ್ಲ, ಕನಿಷ್ಠ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ನನ್ನನ್ನು ಸೇರಿಸಿಕೋ ಎಂದು ದೀನತೆಯಿಂದ ಪ್ರಾರ್ಥಿಸುತ್ತಿರುವುದಾದರೆ ಅಂಥವರನ್ನು ಅಂಗೀಕರಿಸಿರಿ. ಈ ದಿನ ಕ್ಷಮಾಪಣೆ ಕೋರ್ತಿದ್ದಾರೆ, ಅವರನ್ನು ಕ್ಷಮಿಸಿ ಕನಿಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.